ಬೆಂಗಳೂರು ಭೂಗತ ಜಗತ್ತು ಕಂಡ ನಟೋರಿಯಸ್ ರೌಡಿ ಮಾಯಾಂಗನೆಯ ಮೋಡಿಯ ಮಾತಿಗೆ ಮರಳಾಗಿ ಹೆಣ್ಣಿನಿಂದ ಹೆಣವಾದ ಮೊದಲ ರೌಡಿ ಶೀಟರ್. ಹಣ ಕೊಟ್ಟು ಹೆಣ ಬೀಳಿಸಿಕೊಂಡ ನತದೃಷ್ಟ ಪಾತಕೀವನು. ಅಷ್ಟಕ್ಕೂ ಭೀಕರ ದುರಂತ ಕಂಡ ಆ ರೌಡಿ ಯಾರು ಅಂತೀರಾ? ಜಸ್ಟ್ ವಾಚ್ ಇಟ್. ಪ್ರಿಯ ವೀಕ್ಷಕರೇ, ಬೆಂಗಳೂರು ಭೂಗತ ಜಗತ್ತಿನಲ್ಲಿ ಅದೆಷ್ಟೋ ಭೀಕರ ರಕ್ತಪಾತಗಳು ನಡೆದಿವೆ. ಅದೆಷ್ಟೋ ಭೀಕರ ಹತ್ಯೆಗಳಿಗೆ ರಾಜ್ಯ ರಾಜಧಾನಿಯ ಮಣ್ಣು ಸಾಕ್ಷಿಯಾಗಿದೆ. ಚಾಕು, ರೇಸರ್ನಿಂದ ಹಿಡಿದು ತಲ್ವಾರ್ ಗನ್ಗಳಿಗೆ ಕೂಡ ಹಲವು ಪಾತಕಿಗಳು ಇಲ್ಲಿ ಆಹಾರವಾಗಿದ್ದಾರೆ. ಆದರೆ ಅದೊಂದು ಮರ್ಡರ್ ಮಾತ್ರ ಇಡೀ ಬೆಂಗಳೂರನ್ನೇ ನಡುಗಿಸಿತ್ತು. ಆ ಭೀಕರ ಹತ್ಯೆ ಪಳಗಿದ ರೌಡಿಗಳನ್ನ ಕೂಡ ಪತರುಗುಟ್ಟುವಂತೆ ಮಾಡಿತ್ತು. ಹೇಗೂ ಸ್ಕೆಚ್ ಹಾಕ್ತಾರಾ ಎನ್ನುವ ಪ್ರಶ್ನೆ ನಗರದಾದ್ಯಂತ ಓಡೋಕೆ ಆರಂಭಿಸಿತ್ತು. ಅಷ್ಟಕ್ಕೂ ಇಡೀ ಬೆಂಗಳೂರು ಸ್ಟನ್ ಆಗುವಂತೆ ಅಂದು ಹತ್ಯೆಯಾಗಿತ್ತು ಸಾಮಾನ್ಯ ವ್ಯಕ್ತಿಯಲ್ಲ, ಅವನೊಬ್ಬ ಕುಖ್ಯಾತ ರೌಡಿ ಶೀಟರ್. ಅಂದು ಹಂತಕರ ಕೈಯಲ್ಲಿ ಲಾಕ್ ಆಗಿ ಬೀದಿ ಹೆಣವಾದೋನು ಬೇರೆ ಯಾರೂ ಅಲ್ಲ, ಅದು ಬೆಂಗಳೂರು ಭೂಗತ ಜಗತ್ತು ಕಂಡ ಶ್ರೀಮಂತ ರೌಡಿ ಲಕ್ಷ್ಮಣ. ಬೆಂಗಳೂರು ಅಂಡರ್ ವರ್ಲ್ಡ್ ಶೇಕ್ ಆಗುವಂತೆ ನಡೆದ ರೌಡಿ ಲಕ್ಷ್ಮಣನ ಹತ್ಯೆಯಲ್ಲಿ ಅಂಧಗಾತಿಯೊಬ್ಬಳು ಹಂತಕಿಯಾಗಿ ಹೆಜ್ಜೆ ಇಟ್ಟಂತಹ ಕಥೆ ಇದು. ಬೆಂಗಳೂರು ಭೂಗತ ಜಗತ್ತಿನಲ್ಲಿ ಅದೆಷ್ಟೋ ರಕ್ತದೋ ಕುಳಿ ಹರಿದಿದೆ. ಆದ್ರೆ ಇಂತಹ ಸ್ಕೆಚ್ ಇದೇ ಮೊದಲು ಇರಬೇಕೇನೋ. ಆ ಹತ್ಯೆ ಸುಂದರಿ ನಾರಿಯೊಬ್ಬಳ ಸಂಚಿಗೆ ಸಿಲುಕಿ ಹೆಣ್ಣಿನಿಂದ ಹೆಣವಾದ ಮೊದಲ ರೌಡಿ ಶೀಟರ್ ಎನ್ನುವ ಕುಖ್ಯಾತಿಯ ಪಟ್ಟ ತಂದುಕೊಟ್ಟ ಘಟನೆ ಇದು. ಪ್ರತಿಕಾರಕ್ಕಾಗಿ ಹವಣಿಸ್ತಾ ಇದ್ದ ಮಾಯಾಂಗನೆ ಕಡೆಗೂ ಅದರಲ್ಲಿ ಯಶಸ್ಸನ್ನ ಕಂಡಿದ್ಲು. ಸುಂದರ ಯುವತಿಯ ಸಹವಾಸವೇ ಅಂದು ಲಕ್ಷ್ಮಣನಿಗೆ ಮರಣ ಶಾಸನವನ್ನ ಬರೆದಿತ್ತು. ಮಾಯಾಂಗನೆಯ ಮೋಡಿಯ ಮಾತುಗಳಿಗೆ ಮರುಳಾದ ಪರಿಣಾಮ ರೌಡಿ ಲಕ್ಷ್ಮಣ ಶಿವನ ಪಾದವನ್ನ ಸೇರುವಂತಾಯಿತು. ದುರಂತ ಅಂದ್ರೆ ಹಣವನ್ನ ಕೊಟ್ಟು ಹೆಣ ಬೀಡಿಸಿಕೊಂಡ ನತದೃಷ್ಟ ರೌಡಿ ಶೀಟರ್ ಎನ್ನುವ ಕುಖ್ಯಾತಿ ಇದೇ ರೌಡಿ ಲಕ್ಷ್ಮಣನದ್ದು. ಅಂದು ಲಕ್ಷ್ಮಣನ ಹೆಣವನ್ನ ಬೀಳಿಸುವುದಕ್ಕೆ ಹಂತಕರ ಕೈಯಲ್ಲಿ ಓಡಾಡಿದ ಕುರುಡು ಕಾಂಚಾಣ ಇದೇ ಲಕ್ಷ್ಮಣನದ್ದು ಎನ್ನುವುದೇ ದೊಡ್ಡ ದುರಂತ. ಹದಿಹರಿಯದ ವಯಸ್ಸಲ್ಲಿ ಲಾಂಗು ಮಚ್ಚು ಹಿಡಿದು ನಾನೇ ಡಾನ್ ನಾನೇ ಕಿಂಗ್ ಅಂತ ಮೆರೆದಾಡ್ದೋರು ಕಡೆಗೂ ಅದೇ ಮಚ್ಚಿಗೆ ಆಹಾರವಾಗ್ತಾರೆ ಅನ್ನೋ ಭೂಗತ ಜಗತ್ತಿನ ಮಾತು ಮತ್ತೆ ನಿಜ ಎನಿಸಿದ ಘಟನೆ ಇದು. ಅದು 2019 ಮಾರ್ಚ್ 7 ಯಶವಂತಪುರದ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿಯ ಸುತ್ತಮುತ್ತಲಿನ ಜನರು ಬೆಚ್ಚಿ ಬಿದ್ದಿದ್ರು. ಅದೊಂದು ಘಟನೆ ಈ ಬೆಂಗಳೂರು ಭೂಗತ ಜಗತ್ತನ್ನೇ ಶೇಕ್ ಮಾಡಿತ್ತು. ಅದಾಗ್ಲೇ ಬೆಂಗಳೂರು ಭೂಗತ ಜಗತ್ತಿನಲ್ಲಿ ಅಬ್ಬರಿಸ್ತಾ ಇದ್ದ ರೌಡಿ ಲಕ್ಷ್ಮಣ 2019 ಮಾರ್ಚ್ 7 ಮಠ ಮಧ್ಯಾಹ್ನವೇ ಉಸಿರು ಚೆಲ್ಲಿದ್ದ. ಮಾರ್ಚ್ 7 ಮಧ್ಯಾಹ್ನ 12:45 ಸುಮಾರಿಗೆ ಕುಖ್ಯಾತ ರೌಡಿ ಲಕ್ಷ್ಮಣ ಭೀಕರವಾಗಿ ಹೆಣವಾಗಿದ್ದ. ಸಿನಿಮೀಯ ರೀತಿಯಲ್ಲಿ ನಡೆದಿದ್ದ ಆ ಹತ್ಯೆ ಎಂಥವರ ಎದೆಯನ್ನಾದರೂ ಕೂಡ ಒಂದು ಕ್ಷಣ ಜಲ್ಲೆನಿಸುವಂತಿತ್ತು. ಮಠ ಮಧ್ಯಾಹ್ನ ಹರಿದ ಲಕ್ಷ್ಮಣನ ನೆತ್ತರು ರಸ್ತೆಯಲ್ಲಿ ಮಡುವುಗಟ್ಟಿತ್ತು. ಅಲ್ಲಿದ್ದ ಒಂದೊಂದು ದೃಶ್ಯಗಳು ಹತ್ಯೆಯ ಭೀಕರತೆಯನ್ನ ಸಾರಿ ಹೇಳ್ತಾ ಇತ್ತು. ವೇಷಕನ್ಯೆ ಇಟ್ಟ ಮುಹೂರ್ತಕ್ಕೆ ಸಿಕ್ಕಿಬಿದ್ದ ರೌಡಿ ಲಕ್ಷ್ಮಣ ಅಂದು ನಡು ಬೀದಿಯಲ್ಲಿಗೆ ಹತನಾಗಿದ್ದ. ಬೆಂಗಳೂರು ಭೂಗತ ಜಗತ್ತಿನಲ್ಲಿ ಸಂಚಲನ ಮೂಡಿಸಿದ್ದ ಈ ಲಕ್ಷ್ಮಣನ ಕ್ರೈಮ್ ಕಹಾನಿಗೆ ನಿಜಕ್ಕೂ ಬಲು ರೋಚಕ ಕಣ್ರಿ. ರಾಮ ಲಕ್ಷ್ಮಣ ಹನುಮಂತ ಬೆಂಗಳೂರು ಭೂಗತ ಜಗತ್ತಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದ ಹೆಸರದು. ಈ ಮೂವರು ತುತ್ತಿನ ಚೀಲ ತುಂಬಿಸಿಕೊಳ್ಳೋದಕ್ಕೆ ಕೊಣಿಗಲ್ನ ಹುಲಿಯೂರು ದುರ್ಗದಿಂದ ಕೆಲಸವನ್ನ ಅರಸಿಕೊಂಡು ಬೆಂಗಳೂರಿಗೆ ಬಂದೋರು. ಕೆಲಸವನ್ನ ಅರಸಿಕೊಂಡು ಬಂದ ರಾಮ ಲಕ್ಷ್ಮಣನಿಗೆ ರೌಡಿಗಳ ಸಂಪರ್ಕ ಸಿಕ್ಕಿತ್ತು. ಇದರಿಂದ ರಾಮ ಭೂಗತ ಅರಣ್ಯದ ಮೆಟ್ಟಿಲಲ್ಲಿ ಹೆಜ್ಜೆ ಹಾಕೋಕೆ ಆರಂಭಿಸಿದ್ದ.
ಆದ್ರೆ ಹನುಮಂತ ಮಾತ್ರ ತನ್ನ ಪಾಡಿಗೆ ಕೆಲಸವನ್ನ ಮಾಡಿಕೊಂಡು ದಿನವನ್ನ ದುಡ್ತಿದ್ದ. ಕುಖ್ಯಾತ ರೌಡಿ ಬಲರಾಮನ ಶಿಷ್ಯ ಮುಲಾಮನ ಕಾರು ಚಾಲಕನಾಗಿ ಹನುಮಂತ ಕೆಲಸವನ್ನ ಮಾಡ್ತಿದ್ದ. ಇದೇ ಮುಲಾಮನಿಗೆ ಲೆಫ್ಟ್ ಅಂಡ್ ರೈಟ್ ಅಂಡ್ ಇದ್ದೋರೆ ಇದೇ ರಾಮಲಕ್ಷ್ಮಣ. ಹೇಗಿದ್ರು ರಾಮ ಲಕ್ಷ್ಮಣನ ಹೆಸರು ಮಾತ್ರ ಬೆಂಗಳೂರಿನ ಕತ್ತಲ ಲೋಕದಲ್ಲಿ ಅಷ್ಟು ಚಲಾವಣೆಯಲ್ಲಿ ಇರಲಿಲ್ಲ. ಆದ್ರೆ ಅದೊಂದು ಹತ್ಯೆ ಇಡೀ ಬೆಂಗಳೂರು ಭೂಗತ ಜಗತ್ತು ರಾಮ ಲಕ್ಷ್ಮಣನ ಕಡೆ ತಿರುಗಿ ನೋಡುವಂತೆ ಮಾಡಿತ್ತು. ಮಚ್ಚನ ಮೇಲೆ ಮಚ್ಚು ಬೀಸಿದ್ದ ರಾಮ ಲಕ್ಷ್ಮಣ. ಲಕ್ಷ್ಮಣನ ಅಟ್ಟಹಾಸಕ್ಕೆ ಭೂಗತ ಜಗತ್ತೇ ಹೈರಾಣ. ಹೌದು, ಅದು 2005ರ ಸೆಪ್ಟೆಂಬರ್ ತಿಂಗಳು ಬೆಂಗಳೂರು ಅಂಡರ್ ವರ್ಲ್ಡ್ನಲ್ಲಿ ಸಂಚಲನ ಮೂಡಿಸಿದ್ದ ದಿನ. ಕತ್ತಲ ಲೋಕದಲ್ಲಿ ಒಂದು ಕ್ಷಣ ಮೋಡ ಕವಿದ ವಾತಾವರಣ ಆವರಿಸಿದ್ದ ದಿನ. ಯಾಕೆಂದ್ರೆ 2005ರ ವೇಳೆಯಲ್ಲಿ ಬೆಂಗಳೂರು ಭೂಗತ ಜಗತ್ತಿನ ಮೇಲೆ ಹಿಡಿತ ಸಾಧಿಸಿದ್ದ ಮಂಜುನಾಥ್ ಅಲಿಯಾಸ್ ಮಚ್ಚನನ್ನ ಯಲಹಂಕದಲ್ಲಿ ಹಂತಕ ಪಡೆಯೊಂದು ಕೊಚ್ಚಿ ಕೊಂದಿತ್ತು. ತನ್ನ ಮದುವೆಯ ಆಮಂತ್ರಣ ಕೊಡಲು ಓಡಾಡ್ತಿದ್ದೋನು ಆಮಂತ್ರಣವಿಲ್ಲದೆ ಯಮನ ಪಾದ ಸೇರಿದ್ದ. ಹೌದು, ಮದುವೆಯ ಮೂಡ್ನಲ್ಲಿದ್ದ ಕುಖ್ಯಾತ ಪಾತಕಿ ಮಂಜುನಾಥ್ ಅಲಿಯಾಸ್ ಮಚ್ಚನನ್ನ 2005ರಲ್ಲಿ ರಾಜಕಾರಣಿಯೊಬ್ಬರ ಸುಪಾರಿಯ ಮೇರೆಗೆ ಇದೇ ರಾಮ ಲಕ್ಷ್ಮಣ ಯಲಹಂಕದಲ್ಲಿ ಯಮನ ಪಾದವನ್ನ ಸೇರಿಸಿದ್ರು. ಈ ಹತ್ಯೆ ಭೂಗತ ಜಗತ್ತಿನಲ್ಲಿ ರಾಮ ಲಕ್ಷ್ಮಣನಿಗೆ ಮತ್ತಷ್ಟು ಕುಖ್ಯಾತಿಯ ಪಟ್ಟವನ್ನ ತಂದುಕೊಟ್ಟಿತ್ತು. ಅದರಲ್ಲೂ ಲಕ್ಷ್ಮಣನ ಪಾತ್ರ ದೊಡ್ಡದಾಗಿತ್ತು. ಇಲ್ಲಿಂದ ಆರಂಭವಾದ ಲಕ್ಷ್ಮಣನ ಭೀಕರ ರಕ್ತ ಚರಿತ್ರೆ ಮುಂದೆ ಮತ್ತಷ್ಟು ತೀವ್ರತೆಯನ್ನ ಪಡೆದುಕೊಳ್ಳುತ್ತೆ. ಕೊಲೆ ಯತ್ನ, ಬೆದರಿಕೆ ಸೇರಿದಂತೆ ಒಂದೊಂದೇ ಪ್ರಕರಣಗಳು ದಾಖಲಾಗ್ತಾ ಹೋಗುತ್ತೆ. ಈ ನಡುವೆ ಕೆಂಗೇರಿ ಠಾಣೆಯ ಪೊಲೀಸರು ರೌಡಿ ಶೀಟರ್ ಕೂಡ ಓಪನ್ ಮಾಡೋ ಮೂಲಕ ಇವನ ಅಟ್ಟಹಾಸಕ್ಕೆ ಕಡಿವಾಣವನ್ನ ಹಾಕೋಕೆ ಯತ್ನಿಸಿದ್ರು. ಆದ್ರೆ ಇವನ ಆರ್ಭಟ ಮಾತ್ರ ಹೆಚ್ಚಾಗ್ತಾ ಹೋಗುತ್ತೆ ವಿನಃ ಕಡಿಮೆಯಾಗಿರ್ಲಿಲ್ಲ. ಭೂಗತ ಜಗತ್ತಿನಲ್ಲಿ ಲಕ್ಷ್ಮಣನ ಹೆಸರು ಉತ್ತುಂಗದಲ್ಲಿ ಇದ್ದ ಹೊತ್ತಲ್ಲೇ ರೌಡಿ ಲಕ್ಷ್ಮಣ ಭೀಕರವಾಗಿ ಹತ್ಯೆಯಾಗಿ ಹೋಗಿದ್ದ. ಲಕ್ಷ್ಮಣನ ಹತ್ಯೆಯ ತನಿಖೆ ನಡೆಸಿದ ಪೊಲೀಸರಿಗೆ ಅಲ್ಲಿ ಕಾಣಿಸಿಕೊಂಡಿತ್ತು ಹೆಣ್ಣೊಬ್ಬಳ ನೆರಳು. ಹೆಣ್ಣಿನಿಂದ ಹೆಣವಾದ ರೌಡಿ ಲಕ್ಷ್ಮಣ ಲಂಡನ್ನಲ್ಲೇ ಕೂತು ಸುಂದರಿ ಹಾಕಿದ್ಲು ಸ್ಕೆಚ್. ಕೋಟಿ ಆಸ್ತಿ ಹೊಂದಿದ್ದ ಬೆಂಗಳೂರು ಭೂಗತ ಜಗತ್ತು ಕಂಡ ಶ್ರೀಮಂತ ರೌಡಿ ಲಕ್ಷ್ಮಣನ ಹತ್ಯೆಯ ಕೇಸ್ನಲ್ಲಿ ಹೆಚ್ಚು ಸುದ್ದಿ ಮಾಡಿತ್ತು ಅಂದ್ರೆ ಅದು ವರ್ಷಿಣಿ. ಇದೇ ಸುಂದರಿ ರೌಡಿ ಲಕ್ಷ್ಮಣನ ಹತ್ಯೆಗೆ ಸಂಚನ್ನ ರೂಪಿಸಿದ ಕಿರಾತಕಿ. ಇವಳು ಹೆಣೆದಂತಹ ಮೋಸದ ಚಕ್ರವ್ಯೂಹಕ್ಕೆ ಸಿಲುಕಿದ್ದ ರೌಡಿ ಲಕ್ಷ್ಮಣ ಅಂದು ಬೀದಿ ಹೆಣವಾಗಿ ಹೋಗಿದ್ದ. ಅಷ್ಟಕ್ಕೂ ಹಂತಕಿಯಾದ ಸುಂದರಿ ವರ್ಷಿಣಿ ಯಾರು? ಅವಳಿಗೇಕೆ ಲಕ್ಷ್ಮಣನ ಮೇಲೆ ಅಷ್ಟೊಂದು ದ್ವೇಷ? ಈ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸಿದ ಪೊಲೀಸರಿಗೆ ಗೊತ್ತಾಗಿದ್ದು ಲವ್ ಇಶ್ಕ್ ಮಹೋಬತ್ತಿನ ಕತೆ. ಪ್ರೇಮದ ಲೋಕದಲ್ಲಿ ವಿಹರಿಸಿದ್ದ ವರ್ಷಿಣಿ ಹಂತಕಿ ಐ ಲವ್ ಯು ಎಂದ ಲಕ್ಷ್ಮಣ. ಒಂದು ಕೊಲೆ, 4 ಹಂತಕರು, 3 ರಹಸ್ಯ. ಹೌದು, ಲಕ್ಷ್ಮಣ ಮಳ್ಳಿಯೊಬ್ಬಳ ಮೋಸದ ಮಾತಿಗೆ ಮರುಳಾಗಿ ಮಸಣವನ್ನ ಸೇರಿದ್ದ. ಲಕ್ಷ್ಮಣನ ಹತ್ಯೆಯನ್ನ ಭೇದಿಸಿದ ಪೊಲೀಸರು ಪ್ರಮುಖ 4 ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟಿದ್ರು. ರೌಡಿ ಶೀಟರ್ ಲಕ್ಷ್ಮಣ್ ಹತ್ಯೆ ಮಾಡಿದ ಕೆಲ ಆರೋಪಿಗಳು ಒಂದು ಕಾಲದಲ್ಲಿ ಲಕ್ಷ್ಮಣನ ಕುಚುಕು ಗೆಳೆಯರಾಗಿದ್ದವರು. ರೂಪೇಶ್, ಹೇಮಂತ್ ಅಲಿಯಾಸ್ ಹೇಮಿ, ಕ್ಯಾಟ್ ರಾಜ ಮತ್ತು ವರ್ಷಿಣಿಯನ್ನ ಪೊಲೀಸರು ಲಕ್ಷ್ಮಣನ ಹತ್ಯೆ ಕೇಸ್ನಲ್ಲಿ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ರು. ವಿಚಾರಣೆ ವೇಳೆ ಗೊತ್ತಾಗಿದೆ ರೂಪೇಶ್ ಹಾಗೂ ವರ್ಷಿಣಿಯ ಪ್ರೇಮ್ ಕಹಾನಿ. ರೌಡಿಯಾಗಿದ್ದ ರೂಪೇಶ್ನ ಮಚ್ಚಿನ ನೆರಳಿನ ನಡುವೆಯೂ ಒಲವಿನ ಗುಲಾಬಿ ಹರಡಿತ್ತು. ವರ್ಷಿಣಿ ಬೆಂಗಳೂರಿನ ಖಾಸಗಿ ಕಾಲೇಜ್ ಒಂದರಲ್ಲಿ ಓದ್ತಾ ಇದ್ದಂತಹ ಸಂದರ್ಭದಲ್ಲಿ
ರೂಪೇಶ್ ಹಾಗೂ ವರ್ಷಿಣಿ ನಡುವೆ ಲವ್ ಶುರುವಾಗಿತ್ತು. ಇಬ್ಬರ ಹೃದಯಗಳು ಕೂಡ ಎಕ್ಸ್ಚೇಂಜ್ ಆಗಿತ್ತು. ರೂಪೇಶ್ ರೌಡಿ ಎನ್ನೋ ಕಾರಣಕ್ಕೆ ತನ್ನ ಮಗಳ ಲವ್ಗೆ ವರ್ಷಿಣಿಯ ಹೆತ್ತೋರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಲಕ್ಷ್ಮಣ ಹಾಗೂ ವರ್ಷಿಣಿ ಒಂದೇ ಏರಿಯಾದವರು. ಇಬ್ಬರದ್ದು ಅಕ್ಕಪಕ್ಕದ ಮನೆ. ವರ್ಷಿಣಿಯ ತಾಯಿಗೆ ಲಕ್ಷ್ಮಣ ಪರಿಚಯಸ್ಥನಾಗಿದ್ದ. ವರ್ಷಿಣಿ ಕೂಡ ಆರಂಭದಲ್ಲಿ ಲಕ್ಷ್ಮಣನನ್ನ ಅಂಕಲ್ ಅಂಕಲ್ ಅಂತಾನೆ ಬಾಯಿ ತುಂಬಾ ಕರೀತಾ ಇದ್ಲು. ಆದ್ರೆ ಕಡೆಗೆ ಅದೇ ವರ್ಷಿಣಿ ಲಕ್ಷ್ಮಣನ ಹತ್ಯೆಯ ಸೂತ್ರಧಾರಿಯಾಗಿದ್ದು ದುರಂತ. ಹೀಗೆ ವರ್ಷಿಣಿ ರೂಪೇಶ್ ಜೊತೆ ಲವ್ ಮಾಡ್ತಿದ್ದ ವಿಷಯವನ್ನ ವರ್ಷಿಣಿ ತಾಯಿ ಲಕ್ಷ್ಮಣನಿಗೆ ಹೇಳಿದ್ಲು. ರೂಪೇಶ್ನ ಬಲಿಗಿಂತ ತನ್ನ ಮಗಳನ್ನ ದೂರ ಮಾಡುವಂತೆ ಸ್ವತಃ ವರ್ಷಿಣಿಯ ತಾಯಿಗೆ ಲಕ್ಷ್ಮಣನ ಹತ್ರ ಕೇಳ್ಕೊಂಡಿದ್ರು. ಇದರಿಂದ ಲಕ್ಷ್ಮಣ ರೂಪೇಶ್ಗೆ ವರ್ಷಿಣಿಯ ವಿಷಯಕ್ಕೆ ಬರಬೇಡ ಅಂತ ಧಮಕಿಯನ್ನ ಹಾಕಿದ್ದ. ಈ ನಡುವೆ ಮಳ್ಳವಳ್ಳಿಯ ಮಾಜಿ ಎಂಎಲ್ಎ ಮನೆ ಕಳ್ಳತನದ ಕೇಸ್ನಲ್ಲಿ ರೂಪೇಶ್ ಜೈಲು ಪಾಲಾಗಿದ್ದ. ಇದರಿಂದ ಲಕ್ಷ್ಮಣ ವರ್ಷಿಣಿಗೆ ಬುದ್ಧಿ ಹೇಳೋ ನೆಪದಲ್ಲಿ ಮತ್ತಷ್ಟು ಹತ್ತಿರವಾಗಿದ್ದ. ತುಂಬಾ ಸಲುಗೆಯಿಂದ ಮಾತನಾಡೋಕೆ ಶುರು ಮಾಡಿಕೊಂಡಿದ್ದ. ರೂಪೇಶ್ ಜೈಲಿನಲ್ಲಿ ಇದ್ದಂತಹ ವೇಳೆ ಇತ್ತ ವರ್ಷಿಣಿ ಮತ್ತು ಲಕ್ಷ್ಮಣನ ನಡುವೆ ಮತ್ತಷ್ಟು ಆತ್ಮೀಯತೆ ಬೆಳೆದುಕೊಂಡಿತ್ತು. ವರ್ಷಿಣಿಯ ಸಹವಾಸಕ್ಕೆ ಹೋದ್ರೆ ಚೆನ್ನಾಗಿರೋದಿಲ್ಲ ಅಂತ ಲಕ್ಷ್ಮಣ್ ರೂಪೇಶ್ಗೆ ಬೆದರಿಕೆಯನ್ನ ಹಾಕಿದ್ದ. ಇದರಿಂದ ರೂಪೇಶ್ ಲಕ್ಷ್ಮಣ್ ವಿರುದ್ಧ ಕತ್ತಿ ಮಸೀತಾ ಇದ್ದ. ಪದೇ ಪದೇ ಧಮಕಿ ಹಾಕ್ತಿದ್ರಿಂದ ಬೇಸತ್ತಿದ್ದ ರೂಪೇಶ್ ಮನದಲ್ಲಿ ದ್ವೇಷ ಅನ್ನೋದು ಬೂದಿ ಮುಚ್ಚಿದ ಕೆಂಡದಂತಾಗಿತ್ತು. ಈ ನಡುವೆ ಬೆಂಗಳೂರಿನಲ್ಲಿ ಓದು ಮುಗಿಸಿದ ವರ್ಷಿಣಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಲಂಡನ್ಗೆ ಹಾರಿದ್ಲು. ಲಂಡನ್ಗೆ ಹಾರಿದ್ದ ವರ್ಷಿಣಿಯ ಎಲ್ಲ ಖರ್ಚು ವೆಚ್ಚಗಳನ್ನ ಇದೇ ಲಕ್ಷ್ಮಣ ನೋಡ್ಕೋತಿದ್ದ. ಲಕ್ಷ್ಮಣನ ವಿರುದ್ಧ ಸೇಡು ತೀರಿಸಿಕೊಳ್ಬೇಕು ಅಂತ ಜೈಲಿನ ಕತ್ತಲ ಕೋಣೆಯಲ್ಲಿ ಕೂತು ಯೋಚನೆ ಮಾಡ್ತಿರೋ ಹೊತ್ತಲ್ಲಿ ರೂಪೇಶ್ಗೆ ಪರಿಚಯವಾದೋನೆ ಈ ಬ್ಯಾಡರಹಳ್ಳಿಯ ರೌಡಿ ಹೇಮಂತ ಅಲಿಯಾಸ್ ಹೇಮಿ. ಹಾಗಾದ್ರೆ ಲಕ್ಷ್ಮಣನ ವಿರುದ್ಧದ ಸೇಡನ್ನ ತನ್ನ ಮನದಲ್ಲಿ ಇರಿಸಿಕೊಂಡೇ ಓಡಾಡ್ತಿದ್ದ ಈ ಹೇಮಂತ ಯಾರು ಅನ್ನೋದು ಗೊತ್ತಾಗಬೇಕಾದ್ರೆ 6 ವರ್ಷಗಳ ಹಿಂದೆ ನಡೆದ ಅದೊಂದು ಹತ್ಯೆಯ ಬಗ್ಗೆ ಹೇಳಲೇಬೇಕು. 2015ರಲ್ಲಿ ಬ್ಯಾಡರಹಳ್ಳಿ ಹೇಮಂತ ಬಾಸ್ ಆಗಿದ್ದ ಟಿಸಿ ರಾಜನನ್ನ ಇದೇ ಲಕ್ಷ್ಮಣ ಹತ್ಯೆ ಮಾಡಿಸಿದ್ದ. ತನ್ನ ಬಾಸ್ ಅನ್ನ ಕೊಂದು ತಾನು ತನ್ನ ಬಾಸ್ಗೆ ಗುರುದಕ್ಷಿಣೆ ಕೊಡಬೇಕು ಎನ್ನುವ ಹುಂಬತನ ಹೇಮಂತ್ ಮನದಲ್ಲಿ ಹಸಿರಾಗಿತ್ತು. ತನ್ನ ಬಾಸ್ ಟಿಸಿ ರಾಜನ ಮಚ್ಚನ್ನ ಹೇಮಂತ ತನ್ನಲ್ಲಿಗೆ ಇಟ್ಕೊಂಡಿದ್ದ. ತನ್ನ ಬಾಸ್ನ ಮಚ್ಚನ್ನ ಕೈಗೆತ್ತಿಕೊಂಡ ಹೇಮಿ ಬಾಸ್ ಅನ್ನ ಕೊಲ್ಲಿಸಿದ್ದ ಲಕ್ಷ್ಮಣನ ವಿರುದ್ಧ ಕತ್ತಿ ಮಸೀತಾ ಇದ್ದ. ಇವರಿಬ್ಬರಿಂದ ಫೀಲ್ಡ್ ನಲ್ಲಿ ಅದಾಗ್ಲೇ ದೊಡ್ಡ ಮಟ್ಟದಲ್ಲಿ ಪಳಗಿದ ಲಕ್ಷ್ಮಣನಂತಹ ರೌಡಿಯನ್ನ ಹೊಡೆಯೋದು ಸುಲಭವಲ್ಲ ಅನ್ನೋದು ಇಬ್ಬರಿಗೂ ಕೂಡ ಅರಿವಾಗಿತ್ತು. ಆಗ ಮತ್ತೊಬ್ಬ ಬಲಾಢ್ಯನ ನೆರವು ಅಗತ್ಯವಿತ್ತು. ಆಗ ಇವರ ಜೊತೆ ಕೈ ಜೋಡಿಸಿದ ಮತ್ತೊಬ್ಬ ಆಸಾಮಿಗೆ ಈ ಕ್ಯಾಟ್ ರಾಜ ಅಲಿಯಾಸ್ ಕ್ಯಾಟ್ ರಾಜ ಮದ್ದೂರು ಮೂಲದವನು. ಬೆಂಗಳೂರು ಅಂಡರ್ವರ್ಲ್ಡ್ ನಲ್ಲಿ ಸುಪಾರಿ ಹಂತಕ ಅಂತಾನೆ ಕುಖ್ಯಾತಿ ಪಡೆದ ಕ್ಯಾಟ್ ರಾಜನಿಗೆ ಫೀಲ್ಡ್ ನಲ್ಲಿ ಹೆಸರು ಮಾಡಬೇಕು ಎನ್ನುವ ಹಪಾಹಪಿಯಿತ್ತು. ಅದಕ್ಕೆ ದೊಡ್ಡ ತಲೆಯೊಂದನ್ನ ಉರುಳಿಸಬೇಕು ಅಂತ ಹೊಂಚು ಹಾಕಿದ್ದ. ಲಕ್ಷ್ಮಣನ ಹೆಣವನ್ನ ಉರುಳಿಸಿದ್ರೆ ಫೀಲ್ಡ್ ನಲ್ಲಿ ನಂಗೂ ಹೆಸರು ಬರುತ್ತೆ ಅಂದ್ಕೊಂಡ ಕ್ಯಾಟ್ ರಾಜ ಈ ಪಾಪಿಗಳ ಜೊತೆ ಕೈ ಜೋಡಿಸಿದ್ದ. ಕ್ಯಾಟ್ ರಾಜ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಂತೆಯೇ ಹಂತಕ ಪಡೆ ತೊಡೆ ತಟ್ಟಿ ನಿಂತಿತ್ತು. ರೌಡಿ ಲಕ್ಷ್ಮಣನ ಹೆಣವನ್ನ ಬೀಳಿಸೋದಕ್ಕೆ ಹರಿತವಾದ ಕತ್ತಿಯನ್ನ ಇಟ್ಕೊಂಡು ಓಡಾಡೋಕೆ ಆರಂಭಿಸಿತ್ತು. ಆದರೆ ರೌಡಿ ಲಕ್ಷ್ಮಣನ ಹಿಂದೆ ಅದಾಗ್ಲೇ ದೊಡ್ಡ ಪಟಾಲಂಬಿತ್ತು. ಲಕ್ಷ್ಮಣ ಎಲ್ಲೇ ಹೋದ್ರೂ ಅವನ ಹಿಂದೆ 10 ಹುಡುಗರಿರ್ತಿದ್ರು. ಹುಡುಗರಿದ್ದ ಸಮಯದಲ್ಲಿ ಬೇಟೆ ಅಸಾಧ್ಯ ಅಂದುಕೊಂಡ ಹಂತಕರು ಮತ್ತೊಂದು ಖತರ್ನಾಕ್ ಸಂಚನ್ನ ರೂಪಿಸಿದ್ರು. ಹಂತಕರ ಈ ಸಂಚಿಗೆ ಬಲವನ್ನ ತುಂಬಿದೋಳೆ ಈ ವರ್ಷಿಣಿ ಇಟ್ಟ ಮುಹೂರ್ತಕ್ಕೆ ಸಿಕ್ಕಿಬಿದ್ದ ಲಕ್ಷ್ಮಣ. ಹೌದು, ವರ್ಷಿಣಿ ಹಾಗೂ ರೂಪೇಶ್ ಲವ್ ವಿಚಾರದಲ್ಲಿ ಲಕ್ಷ್ಮಣ ಕಡ್ಡಿ ಅಲ್ಲಾಡಿಸಿದ್ದು ಸ್ವತಃ ವರ್ಷಿಣಿಗೂ ದ್ವೇಷವಿತ್ತು.
ಇದರಿಂದ ತನ್ನ ಪ್ರಿಯಕರ ರೂಪೇಶ್ ಜೊತೆ ಸೇರಿ ಲಕ್ಷ್ಮಣನ ಹತ್ಯೆಗೆ ವರ್ಷಿಣಿ ಸ್ಕೆಚ್ ಹಾಕಿದ್ಲು. ಅದರಂತೆ ಬೋನಿನಿಂದ ಹುಲಿಯನ್ನ ಹೊರಗಡೆ ತಂದು ನಿಲ್ಲಿಸ್ತೀವಿ ಅಂತ ಈ ಹಂತಕರಿಗೆ ಶಪಥ ಮಾಡಿದ್ಲು. ಅದರಂತೆ ಮನೆಯಿಂದ ಲಕ್ಷ್ಮಣನನ್ನ ಏಕಾಂಗಿಯಾಗಿರುವಂತೆ ರೋಡ್ನಲ್ಲಿ ತಂದು ನಿಲ್ಲಿಸಿದ್ಲು. ಹಂತಕರು ಹತ್ಯೆಯ ನಕ್ಷೆ ಸಿದ್ಧಪಡಿಸಿ ಲಕ್ಷ್ಮಣನಿಗಾಗಿ ರೌಂಡ್ಸ್ ಶುರು ಮಾಡಿಕೊಂಡಿದ್ರು. ಲಕ್ಷ್ಮಣನನ್ನ ನಿರಾಯುಧನಾಗಿ ರಸ್ತೆಯಲ್ಲಿ ತಂದು ನಾನು ನಿಲ್ಲಿಸ್ತೀನಿ ಅಂತ ಹೇಳಿದ್ದ ವರ್ಷಿಣಿ ಲಂಡನ್ನಲ್ಲಿಗೆ ಕೂತು ಸ್ಕೆಚ್ ಹಾಕಿದ್ಲು. ಲಂಡನ್ನಲ್ಲಿಗೆ ಕೂತು ಲಕ್ಷ್ಮಣನಿಗೆ ಕಾಲ್ ಮಾಡಿದ ವರ್ಷಿಣಿ ನಾನು ಬೆಂಗಳೂರಿಗೆ ಬಂದಿದ್ದೀನಿ ಅಂತ ನೀನು ರೂಮ್ ಬುಕ್ ಮಾಡುವಂತ ಹೇಳಿದ್ಲು. ಆ ಮಳ್ಳಿಯ ಮಾತಿಗೆ ಮರುಳಾದ ಲಕ್ಷ್ಮಣ ಅದಾಗ್ಲೇ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿದ್ದ. ಅದರಂತೆ ಮಾರ್ಚ್ 7ರಂದು 5 ಗಂಟೆಯ ಸುಮಾರಿಗೆ ಲಕ್ಷ್ಮಣನಿಗೆ ಕಾಲ್ ಮಾಡಿದ್ದ ವರ್ಷಿಣಿ ನಾನು ಬೆಂಗಳೂರು ಏರ್ಪೋರ್ಟ್ನಲ್ಲಿದ್ದೀನಿ, ಫ್ರೆಂಡ್ ಕಾರಲ್ಲಿ ರೂಮ್ಗೆ ಹೋಗ್ತೀನಿ, ನೀನು ಅಲ್ಲಿಗೆ ಬಾ ಅಂತ ಹೇಳಿದ್ಲು. ಲಕ್ಷ್ಮಣನನ್ನ ನಂಬಿಸೋಕೆ ರೂಪೇಶ್ ಬೆಂಗಳೂರಿನ ಕೆಲ ಫೋಟೋಗಳನ್ನ ಕಳುಹಿಸ್ತಾ ಇದ್ದ. ರೂಪೇಶ್ ಕಳುಹಿಸಿದ ಫೋಟೋಗಳನ್ನ ಲಕ್ಷ್ಮಣನಿಗೆ ಕಳಿಸ್ತಾ ಇದ್ದಂತಹ ವರ್ಷಿಣಿ ತಾನು ಇಂತಹ ಸ್ಥಳಗಳಿಗೆ ತಲುಪಿದ್ದೀನಿ ಅಂತ ಹೇಳಿ ಲಕ್ಷ್ಮಣನಿಗೆ ಯಾವುದೇ ಅನುಮಾನ ಬರದಂತೆ ನಾಟಕವಾಡ್ತಿದ್ಲು. ವರ್ಷಿಣಿಯ ಮಾತುಗಳನ್ನ ನಂಬಿದ್ದ ಲಕ್ಷ್ಮಣ ನಿರಾಯುಧನಾಗಿ ಏಕಾಂಗಿಯಾಗಿ ತಾನು ಬುಕ್ ಮಾಡಿದ್ದ ರೂಮ್ ಕಡೆ ಹರಕೆಯ ಕುರಿಯಂತೆ ಹೆಜ್ಜೆ ಹಾಕಿದ್ದ. ತಾನು ಬುಕ್ ಮಾಡಿದ್ದ ಹೋಟೆಲ್ಗೆ ಹೋದ ಲಕ್ಷ್ಮಣ ವರ್ಷಿಣಿ ಬಂದಿಲ್ಲ ಅಂತ ಕನ್ಫರ್ಮ್ ಆಗ್ತಿದ್ದಂತೆಯೇ ಅಲ್ಲಿಂದ ಹಿಂದಿರುಗಿದ್ದ. ಆದ್ರೆ ಅದಾಗ್ಲೇ ರಕ್ತಪಾತ ನಡೆಸೋದಕ್ಕೆ ರೆಡಿಯಾಗಿದ್ದ ಹಂತಕ ಪಡೆ ಮೊಕ್ಕಾಂ ಹೂಡಿತ್ತು. ಸಿನಿಮೀಯ ಶೈಲಿಯಲ್ಲಿ ಲಕ್ಷ್ಮಣನ ಕಾರನ್ನ ಎರಡೂ ಕಡೆಯಿಂದ ಲಾಕ್ ಮಾಡಿದ್ದ ಹಂತಕರು ಏಕಾಏಕಿ ಲಕ್ಷ್ಮಣನ ಮೇಲೆ ಮಾರಕಾಸ್ತ್ರಗಳಿಂದ ಮುಗಿಬಿದ್ದು ಅಟ್ಟಹಾಸವನ್ನ ಮೆರೆದಿದ್ರು. ಕ್ಯಾಟ್ ರಾಜ ರೂಪೇಶ್ ಹೇಮಂತನ ಕೈಯಲ್ಲಿದ್ದ ಮಚ್ಚುಗಳು ಲಕ್ಷ್ಮಣನ ದೇಹವನ್ನ ಕೊಚ್ಚಿ ಹಾಕಿತ್ತು. ಹಂತಕರ ಮಚ್ಚಿನ ಆರ್ಭಟಕ್ಕೆ ಸಿಲುಕಿದ ಲಕ್ಷ್ಮಣ ಕ್ಷಣಾರ್ಧದಲ್ಲಿಗೆ ಹೆಣವಾಗಿ ಮಲಗಿದ್ದ. ಹಣವನ್ನ ಕೊಟ್ಟು ಹೆಣ ಬೀಳಿಸಿಕೊಂಡ ರೌಡಿ ಲಕ್ಷ್ಮಣ. ಯಾರ್ಯಾರ್ದೋ ತಲೆ ಹೊಡೆದು ದುಡ್ಡು ಮಾಡಿದ್ರೆ ಅದೇ ತಮ್ಮ ಜೀವನಕ್ಕೆ ಮುಳ್ಳಾಗುತ್ತೆ ಅಂತ ಲಕ್ಷ್ಮಣನ ಹತ್ಯೆ ನೋಡಿನೇ ಹೇಳಿರ್ಬೇಕೇನೋ. ಯಾಕೆಂದ್ರೆ ರೌಡಿ ಲಕ್ಷ್ಮಣ ರೌಡಿಸಂ ಫೀಲ್ಡ್ ನಲ್ಲಿ ಸಂಪಾದಿಸಿದ ಹಣವೇ ಅಂದು ಲಕ್ಷ್ಮಣನ ಹೆಣವನ್ನ ಬೀಳಿಸಿತ್ತು. ತನ್ನ ದುಡ್ಡೇ ತನ್ನ ಹತ್ಯೆಗೆ ಸಹಕಾರಿಯಾಗುತ್ತೆ ಅಂತ ಸ್ವತಃ ಲಕ್ಷ್ಮಣ ಕೂಡ ಅಂದುಕೊಂಡಿರ್ಲಿಲ್ಲ. 2019 ಮಾರ್ಚ್ 3ರಂದು ವರ್ಷಿಣಿ ನನಗೆ ದುಡ್ಡು ಬೇಕು ಅಂದಾಗ ಲಕ್ಷ್ಮಣ ವರ್ಷಿಣಿ ಅಕೌಂಟ್ಗೆ 5 ಲಕ್ಷ ರೂಪಾಯಿ ಹಣವನ್ನ ಹಾಕಿದ್ದ. ವರ್ಷಿಣಿ ತನ್ನ ಅಕೌಂಟ್ಗೆ 5 ಲಕ್ಷ ಜಮೆಯಾಗ್ತಿದ್ದಂತೆ ಅದನ್ನ ತನ್ನ ಪ್ರಿಯಕರ ರೂಪೇಶ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ಲು. ರೂಪೇಶ್ ಅದೇ ದುಡ್ಡನ್ನ ಕ್ಯಾಟ್ ರಾಜನಿಗೆ ಸುಪಾರಿ ಕೊಟ್ಟು ಲಕ್ಷ್ಮಣನ ಹೆಣವನ್ನ ಬೀಳಿಸಿದ್ದ. ಭೂಗತ ಜಗತ್ತಿನಲ್ಲಿ ಹಣವನ್ನ ಕೊಟ್ಟು ಹೆಣ ಬೀಳಿಸಿಕೊಂಡ ಮೊದಲ ನತದೃಷ್ಟ ರೌಡಿ ಶೀಟರ್ ಇದೇ ರೌಡಿ ಲಕ್ಷ್ಮಣ. ಲಂಡನ್ನಲ್ಲೇ ಕೂತು ವರ್ಷಿಣಿ ತೋಡಿದ್ದ ಖೆಡ್ಡಾಗೆ ಲಕ್ಷ್ಮಣ ನಿರಾಯುಧನಾಗಿ ಬಿದ್ದಿದ್ದ. ಇತ್ತ ಲಕ್ಷ್ಮಣ ಉಸಿರು ನಿಲ್ತಾ ಇದ್ದಂತೆಯೇ ಲಕ್ಷ್ಮಣ ಫಿನಿಶ್ ಎನ್ನುವ ಮೆಸೇಜ್ ವರ್ಷಿಣಿಯ ಕಿವಿಗೆ ಬಿದ್ದಿತ್ತು. ಕ್ರೌರ್ಯ ಮೆರೆದ ಹಂತಕರನ್ನ 48 ಗಂಟೆಗಳ ಒಳಗಡೆ ಖಾಕಿ ತನ್ನ ಖೆಡ್ಡಾಕ್ಕೆ ಕೆಡವಿತ್ತು. ವರ್ಷಿಣಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದ ಪೊಲೀಸರು ಹತ್ಯೆಯ ರಹಸ್ಯವನ್ನ ಜಾಲಾಡಿದ್ರು. ವಿಚಾರಣೆ ವೇಳೆ ವರ್ಷಿಣಿ ಖಾಕಿ ಎದುರು ಹೇಳಿದ ವಿಷಯ ಕೇಳಿ ಸ್ವತಃ ಸಿಸಿಬಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ರು. ಲಕ್ಷ್ಮಣ ನನ್ನನ್ನ ಹಲವಾರು ಬಾರಿ ರೇಪ್ ಮಾಡಿದ್ದ, ಹಲವು ಬಾರಿ ನನಗೆ ಕುಡಿಸಿ ಲೈಂಗಿಕವಾಗಿ ಬಳಸಿಕೊಂಡಿದ್ದ, ನಂತರ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡ್ತಿದ್ದ. ಅವನ ಉಪ್ಪಟಳದಿಂದ ನಾನು ಸಾಕಷ್ಟು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೆ. ಇದರಿಂದ ಇಂತಹ ಕೃತ್ಯಕ್ಕೆ ಕೈ ಹಾಕಿದ್ದೆ ಅಂತ ಆಕೆ ಹೇಳಿದ್ಲು. ಒಟ್ಟಲ್ಲಿ ಮಾನಿನಿಯ ಸಂಘ ಲಕ್ಷ್ಮಣನ ಜೀವನಕ್ಕೆ ಭಂಗವನ್ನ ತಂದಿತ್ತು. ಮಾಯಾಂಗನೆಯ ಬಲೆಗೆ ಬಿದ್ದಿದ್ದ ಲಕ್ಷ್ಮಣ ಕಡೆಗೆ ರಸ್ತೆಯಲ್ಲಿ ನೆತ್ತರು ಚೆಲ್ಲಿ ಹೆಣವಾಗಿ ಮಲಗಿದ್ದ. ಬೆಂಗಳೂರು ಭೂಗತ ಜಗತ್ತಿನ ಇತಿಹಾಸದಲ್ಲಿ ಹೆಣ್ಣಿನಿಂದ ಹೆಣವಾದ ಮೊದಲ ರೌಡಿ ಇವನೇಗಿರಬೇಕು. ಲಕ್ಷ್ಮಣ ಪಾಪದ ಕೊಡ ತುಂಬುತ್ತಾ ಇದ್ದಂತೆಯೇ ಶತ್ರು ಪಡೆ ಅವನ ಬುಡಕ್ಕೂ ಬೇಸಿ ನೀರನ್ನ ಕಾಯಿಸ್ತಿದ್ದಾರೆ.
ರೌಡಿಸಂ ದುನಿಯಾನೇ ಹಾಗೆ. ಭೂಗತ ಲೋಕದ ಪುಟದಲ್ಲಿ ಸಹಿ ಹಾಕಿ ಒಮ್ಮೆ ಎಂಟ್ರಿ ಆದ್ರೆ ಮತ್ತೆ ಅಷ್ಟು ಬೇಗ ಎಕ್ಸಿಟ್ ಆಗೋಕೆ ಸಾಧ್ಯವಿಲ್ಲ. ತಾನು ಎಕ್ಸಿಟ್ ಆಗ್ತೀನಿ ಅಂದ್ರೂ ಆತನ ವಿರೋಧಿಗಳು ಮಾತ್ರ ಅವನ ವಿರುದ್ಧ ಕತ್ತಿ ಮಸ್ತಿತಾನೇ ಇರ್ತಾರೆ. ಈ ಅಂಡರ್ ವರ್ಲ್ಡೇ ಹಾಗೆ. ಇಲ್ಲಿ ಹೆಸರು ಮಾಡಬೇಕು, ಇಲ್ಲ ಉಸಿರನ್ನ ಚೆಲ್ಲಬೇಕು. ಸದ್ಯ ಖಾಕಿ ಕೋಟೆ ವಿಸ್ತರಣೆಯಾಗಿದೆ. ಪಾತಕಿಯೊಬ್ಬ ನಾಗರಿಕ ಸಮಾಜಕ್ಕೆ ಸವಾಲು ಹಾಕ್ತಿದ್ದಾನೆ ಅಂತ ಗೊತ್ತಾದ ಕೂಡಲೇ ಪೊಲೀಸರ ರಿವಾಲ್ವರ್ಗಳು ಅಬ್ಬರಿಸೋಕೆ ಶುರು ಮಾಡುತ್ತೆ. ಸದ್ಯ ಬಾಲ ಬಿಚ್ತಾ ಇರುವಂತಹ ಪಾತಕಿಗಳು ಇದನ್ನ ಅರಿತು ಮುದುಡಿ ಕೂತ್ರೆ ಒಳ್ಳೇದು, ಇಲ್ಲವಾದ್ರೆ ಇವರ ಬುಡಕ್ಕೆ ಬಿಸಿ ನೀರಿನ ಅನುಭವವಾಗೋದಂತೂ ಗ್ಯಾರಂಟಿ. ಅಬ್ದುಲ್ ಸತ್ತಾರ್, ಕ್ರೈಮ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.